ಅದೇ ಸಿರಿಗೆರೆ ಶ್ರೀನಿವಾಸ್ ಅವರು ಪಾರ್ಟಿ ಪ್ರೆಸಿಡೆಂಟು ಅವರು ಹೇಳ್ತಾ ಇದ್ರಲ್ಲ ದೊಡ್ಡ ಯಜಮಾನ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ. ಆ ಪ್ರೋಗ್ರಾಮ್ ಬಗ್ಗೆನೇ ಟಿವಿಯಲ್ಲಿ ಚರ್ಚೆ ಆಗ್ತಾ ಇತ್ತು, ಅದೇ ಟೆಲಿಕಾಸ್ಟ್ ಆಗ್ತಾ ಇತ್ತಮ್ಮ. ಅಂದ್ರೆ ನಮ್ಮ ಯಜಮಾನ್ರು ದೊಡ್ಡ ಯಜಮಾನ್ರು ನಡೆದಿದ್ದ ಹಾದಿಯಲ್ಲೇ ನಡೀತಾ ಇದ್ದಾರೆ, ಗುರುಕ್ ತಕ್ಕ ಶಿಷ್ಯ ಅಂತ. ಇಷ್ಟೆಲ್ಲ ಬರ್ತಾ ಇತ್ತು, ನೀವು ನೋಡಿಲ್ವಾ? ಓಹ್, ನೀವು ನೋಡೋ ಟೈಮಲ್ಲೇ ಟಿವಿ ಕೆಟ್ಟೋಯ್ತಮ್ಮ. ಓಹೋ ಅದೇನಾ, ಬಿಡು. ಆ ಟಿವಿ ಅವರು ಎಷ್ಟು ಹೇಳಿದ್ರು ಕಡಿಮೆನೆ. ನಮ್ಮ ಯಜಮಾನ್ರಿಗೂ ವೀರಿಗೂ ಎಂಥ ಬಾಂಧವ್ಯ ಇತ್ತು ಅನ್ನೋದು ಅವ್ರಿಗೇನು ಗೊತ್ತು. ಅವನು ಗುರುವಿಗೆ ತಕ್ಕ ಶಿಷ್ಯ ಅಲ್ಲ, ಗುರುವನ್ನ ಮೀರಿಸಿದಂತ ಶಿಷ್ಯ ಅಂತ ನಮ್ಮ ಯಜಮಾನ್ರೆ ಎಷ್ಟೋ ಸಲ ಹೇಳಿದ್ದಾರೆ. ವೀರು ನಿಯತ್ತಲ್ಲಿ, ಗುಣದಲ್ಲಿ, ಜನಸೇವೆಯಲ್ಲಿ ನಮ್ಮ ಯಜಮಾನ್ರಿಗೆ ಒಳ್ಳೆ ಗೌರವ ತಂದು ಕೊಟ್ಟಿದ್ದಾನೆ. ಅಮ್ಮ ಲೇಟ್ ಆಯಿತು, ನೀವು ಮಲ್ಕೊಳ್ಳಿ. ನಾನು ಟಿವಿ ನಾಳೆ ಸರಿ ಮಾಡಿಸ್ತೀನಿ, ನಾಳೆ ನೋಡುವಿರಂತೆ. ಮರಿಬೇಡ ಆಯ್ತಾ? ಆಯ್ತಮ್ಮ. ನನ್ನ ಜೊತೆ ಇರಬೇಕು ಅನ್ಕೊಂಡಾಗಲ್ಲ ಇವಳಿಗೆ ಕೆಲಸಗಳಿರುತ್ತಲ್ಲ, ಯಾಕೆ ಹೀಗಾಗ್ತಿದೆ? ಅಮ್ಮ ಏನಾದ್ರೂ ಇವಳಿಗೆ ಬೇಕು ಅಂತಾನೆ ಕೆಲಸ ಹೇಳ್ತಿದಾರ? ಏನಾದ್ರೂ ಬೇಕಿತ್ತಾ? ಹಾ, ನೀನೇ ಬೇಕಿತ್ತು. ಸ್ವಲ್ಪ ಹೊತ್ತು ಕೆಲಸ ಮುಗಿಸ್ಕೊಂಡು ಬರ್ತೇನೆ. ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡ್ಬೇಕು, ಹಿಟ್ ಕಲ್ಸಿರೋ ಅಂತ 10 ಸರಿ ಹೇಳಿದೀನಿ. ಯಾಕೆ ಇನ್ನೂ ಕಲ್ಸಿಲ್ಲ ನೀನು? ಅಲ್ಲಿ ಬಂದ್ ರೂಮ್ ಸೇರ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ನಾನು ಅಪ್ಲೈ ಮಾಡ್ಕೋಬೇಕಾ? ಅಮ್ಮ ನಿನಗೆ ತುಂಬಾ ತೊಂದರೆ ಕೊಡ್ತಿದಾರಲ್ವಾ? ಚೇಚೆ, ಹಾಗೇನಿಲ್ಲ. ಅವರು ನನ್ಗಿಂತ ನಿನ್ಗೆ ಗೊತ್ತು ಹೇಗೆ ಅಂತ. ಅವ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದೆ. ಅವ್ರು ನನ್ಗೆ ಈ ಕೆಲಸ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನೇ ತಾನೇ ಈ ಕೆಲಸ ಮಾಡ್ಬೇಕು. ಎಷ್ಟೇ ಆದ್ರೂ ನೀನು ಸುಬ್ಬು ತಂಗಿ. ಸುಬ್ಬುನು ಅಷ್ಟೇ, ಮನ್ಸಲ್ಲಿ ಏನೇ ನೋವಿದ್ರು ಯಾರ ಹತ್ರನೂ ಹೇಳ್ಕೊಡಲ್ಲ. ನೀನು ಅದೇ ತರ, ಮನ್ಸಲ್ಲಿ ಏನೇ ಇದ್ರು ಯಾರ ಹತ್ರನೂ ಹೇಳ್ಕೊಡಲ್ಲ. ಆದ್ರೆ ಈಗ ಸುಬ್ಬುಗಿತ್ತ ನೋವನ್ನು ಹಂಚ್ಕೊಳ್ಳಕ್ಕೆ ಶ್ರಾವಣಿ ಅವರಿದ್ದಾರೆ. ಅದೇ ತರ ನಿನ್ನ ನೋವನ್ನು ಹಂಚ್ಕೊಳ್ಳೋದಕ್ಕೆ ನಾನಿದ್ದೀನಿ. ಬರೀ ನಿನ್ ನೋವು ಮಾತ್ರ ಅಲ್ಲ, ನಿನ್ನ ಎಲ್ಲ ಕಷ್ಟ, ಸುಖ, ನಗು, ದುಃಖ ಎಲ್ಲಾನು ಹಂಚ್ಕೊಳ್ತೀನಿ. ಜೊತೆಗೆ ಈ ಕೆಲಸಗಳನ್ನು ಕೂಡ. ಬಿಡಿ ಬಿಡಿ, ಏನ್ ಮಾಡ್ತಿದ್ದೀರಾ? ನನ್ ಕೆಲಸ ಮುಗಿಸಿ ಬರ್ತೇನೆ. ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಕೆಲಸನೂ ಬೇಗ ಆಗತ್ತೆ, ಜೊತೆಗೆ ಅಡುಗೆ ಮನೇಲಿ ರೊಮ್ಯಾನ್ಸ್ ಮಾಡ್ಬೋದು ಅನ್ನೋದು ಪ್ರೂವ್ ಆಗುತ್ತೆ. ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ, ಧಿಕ್ಕಾರ! ವೀರೇಂದ್ರ ಸರ್ ದೇಸಾಯಿಗೆ ಧಿಕ್ಕಾರ, ವೀರೇಂದ್ರ ಸರ್ ದೇಸಾಯಿಗೆ! ನೋಡ್ದ್ಯಾ ಮಾಡಿ, ಉಸಿರು ನಿಂತೋದ್ರೆ ಒಂದೇ ಸಲ ಸತ್ತು ಹೋಗ್ತಾನೆ. ಆದ್ರೆ ಪಾಪ ವೀರು ಉಸಿರಾಡಕ್ಕೂ ಆಗದೆ, ಸಾಯಕ್ಕೂ ಆಗದೆ ವಿಲ 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 ಅಂತ ಒದ್ದಾಡ್ತಿದ್ದಾನೆ. ಒಂದ್ ಕಡೆ ಆ ಲಲಿತಾ ದೇವಿ ಕತೆ ಮುಗಿಯುತ್ತೆ, ಇನ್ನೊಂದ್ ಕಡೆ ವೀರು ಕತೆನೂ ಮುಗಿಯುತ್ತೆ. ನನ್ನ ಅಳಿಯನ್ನ ನಾನು ಉಳಿಸ್ಕೋಬೇಕು. ಅವನ ಬಗ್ಗೆ ಜನ 1000 ಮಾತಾಡಬಹುದು, ಆದ್ರೆ ನನ್ನ ವೀರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ ನಿಯತ್ತು, ಶ್ರದ್ಧೆ ಏನು ಅಂತ ನಮ್ಮ ಯಜಮಾನ್ರಿಗೆ ಚೆನ್ನಾಗಿ ಗೊತ್ತು. ವೀರು ಯಾವತ್ತೂ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು. ದೊಡ್ಡ ಮನೆ ಪರವಾಗಿ ನಾನು ಅವನನ್ನು ಉಳಿಸ್ಕೋಬೇಕು.
ಏಯ್ ಅದೇ ಮುದ್ಕಿ ಕಣೋ ನಮ್ಮ ಟಾರ್ಗೆಟು. ಹೌದು ಗುರು, ಗಾಡಿ ಎಲ್ಲ ಗುದ್ಬಂಡ್ವಾ? ಏಯ್ ಗಿಡೀಲಿ ಯಾಕೋ ಕತ್ತಿಚ್ಚಿದ್ರೆ ಸತ್ತೋಗ್ತಾಳೆ. ನಡಿಯ ಹಿಡ್ಕೊಂಡು ಬರೋಣ. ನೀವು ಅದೇನೇನು ಪ್ರಶ್ನೆ ಕೇಳಬೇಕು ಅಂತಿದ್ದೀರೋ ಕೇಳಿ, ಉತ್ತರ ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಜನಗಳೆಲ್ಲ ಏನ್ ಮಾತಾಡ್ಕೋತಿದ್ದಾರೆ ಅಂತ ಈಗಾಗಲೇ ಗೊತ್ತಾಗಿದೆ ಅಲ್ಲ ಸರ್? ನಿಮ್ಗೆ ಜೈಕಾರ ಹಾಕ್ತಿದ್ದವರು ಇವಾಗ ಧಿಕ್ಕಾರ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಿಮ್ ಗುರುಗಳು ಅಂದ್ರೆ ನಿಮ್ ಮಾವನವ್ರನ್ನ ನೀವೇ ಕೊಲ್ಸಿ. ಸಾಕು ಸಾಕು, ನಿಮ್ಮ ಆರೋಪಗಳು ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ. ಆ ಥರ ಭಾವನೆ ನನಗೆ ಬಂದಿದ್ರೆ ನನ್ನೇ ನಾನು ಕೊಂದ್ಕೊತಾ ಇದ್ದೆ. ಒಂದು ಕ್ಷಣನೂ ಯಜಮಾನ್ರ ಬಗ್ಗೆ ಆ ಯೋಚನೆ ನಾನು ಮಾಡಲಿಲ್ಲ. ಗಂಗಾಧರ ಮೂರ್ತಿಗಳು ಅನ್ನೋದು ಬರೀ ಒಂದು ಹೆಸರಲ್ಲ, ಅದೊಂದು ಶಕ್ತಿ. ಅವರು